ಈ ದಿನ ನಮಗೆ ಹೇರ್ ಡಮ್ಮಿನ ತೋರಿಸ್ಕೊಟ್ರು. ಹೇರ್ನ ಯಾವ ರೀತಿ ಕ್ರಿಂಪ್ ಮಾಡಬೇಕಂತ ಹೇಳ್ಕೊಟ್ರು. ಜೊತೆಗೆ ಒಂದು ಹೇರ್ ಸ್ಟೈಲ್ ಕೂಡ ತೋರಿಸಿದ್ರು. ಗುಡ್ ಮಾರ್ನಿಂಗ್, ನಾನು ಒಂದು ಲೋಟ ಬಿಸಿನೀರು ಕುಡಿದು ಈ ದಿನನ ಶುರು ಮಾಡಿದೆ. ತಿಂಡಿ ಮುಗಿಸಿ ಕ್ಲಾಸ್ಗೆ ಹೋಗೋದಕ್ಕೆ ರೆಡಿ ಆದೆ. ನಿನ್ನೆ ಸಂಡೇ ಅಂತ ನಮಗೆ ರಜಾ ಕೊಟ್ಟಿದ್ದರು. ಸೊ ಇವತ್ತು ನಮಗೆ ಹೇರ್ ಸ್ಟೈಲ್ ಕ್ಲಾಸ್ನ ಶುರು ಮಾಡ್ತಾಯಿದ್ರು. ಸೊ ಅದಕ್ಕೆ ನನ್ನ ಹತ್ರ ಇರೋ ಕೆಲವೊಂದು ಪ್ರಾಡಕ್ಟ್ನ ನಾನು ಪ್ಯಾಕ್ ಮಾಡ್ಕೋತಾ ಇದ್ದೆ. ಮ್ಯಾಮ್ ಬಂದು ಏನದು ಯಾಕದು ಅಂತ ಕೇಳಿ ಅವರು ಕೂಡ ಪ್ರಾಡಕ್ಟ್ ನಾಲೆಡ್ಜ್ನ ತೊಗೊಂಡ್ರು. ಸೊ ಇವ್ರ ಜೊತೆ ಸ್ವಲ್ಪ ಮಾತುಕತೆ ಮುಗಿಸ್ಕೊಂಡು ನಾನಿಲ್ಲಿ ಅಣ್ಣನ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಕ್ಲಾಸ್ ಕಡೆ ಹೋಗೋಕ್ಕಿಂತ ಮುಂಚೆ ಯು ಪಿನ್ ಮತ್ತು ಸುಜಾತಾ ಪಿನ್ ಬೇಕಿತ್ತು. ತೊಗೊಂಡು ಮ್ಯಾಮ್ ಕಾಲ್ ಮಾಡಿದೆ. ಅವ್ರು ಹೇರ್ ಡಮ್ಮಿ ತೊಗೊಬರ್ತಾ ಇದ್ದೀನಿ ಕಣಪ್ಪ ಅಂತಂದ್ರು. ಶಾಪಿನ ಓಪನ್ ಆಗಿರಲಿಲ್ಲ. ಮ್ಯಾಮ್ ಬಂದರು. ನಾನು, ಮ್ಯಾಮ್ ಮತ್ತು ಭಾರತಿಮ್ಮ 3 ಜನ ಶಾಪಿಗೆ ಬಂದವು. ನೆಕ್ಸ್ಟು ಮ್ಯಾಮ್ ಇಲ್ಲಿ ನಮಗೆ ಹೇರ್ ಡಮ್ಮಿನ ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ರು. ನೆಕ್ಸ್ಟು ಹೇರ್ ಪಾರ್ಟಿಷನ್ನ ಯಾವ ರೀತಿ ತೊಗೋಬೇಕು ಸೆಕ್ಷನ್ ವೈಸ್ ಅಂತ ಕೂಡ ಹೇಳ್ಕೊಟ್ರು. ಹಾಗೆ ನಮಗೆ ಇಲ್ಲಿ ಕ್ರಿಂಪಿಂಗ್ ಮಾಡಿ ತೋರಿಸಿದ್ರು. ನಮಗೂ ಕೂಡ ಕ್ರಿಂಪಿಂಗ್ ಮಾಡೋದಕ್ಕೆ ಹೇಳಿದ್ರು. ನಾನಿಲ್ಲಿ ಕ್ರಿಂಪಿಂಗ್ನ ಪ್ರಾಕ್ಟೀಸ್ ಮಾಡಿಕೊಂಡೆ. ಕ್ರಿಂಪಿಂಗ್ ಪ್ರಾಕ್ಟೀಸ್ಗೆ ಮ್ಯಾಮೇ ನಮಗೆ ಇಲ್ಲಿ ಮಷಿನರಿ ಪ್ರೊವೈಡ್ ಮಾಡಿದರು. ನೆಕ್ಸ್ಟು ಬ್ಯಾಕ್ ಕೂಮ್ ಯಾವ ರೀತಿ ಮಾಡಬೇಕು, ಪಫ್ನ ಯಾವ ರೀತಿ ಸೆಕ್ಯೂರ್ ಮಾಡಬೇಕು ಅಂತ ಹೇಳ್ಕೊಟ್ರು. ನಾನು ಅದನ್ನು ಕಲಿತ್ಕೊಂಡು ಇವತ್ತು ನಾನು ಹೊರಗಡೆ ಹೋಗಬೇಕಿತ್ತು. ನಮ್ಮೂರಲ್ಲಿ ತೆಪ್ಪೋತ್ಸವ ಇತ್ತು. ಫ್ರೆಂಡು ಶಾಪ್ ಹಾಕ್ತೀನಿ ಅಂತ ಹೇಳಿದ. ಪರ್ಮಿಷನ್ ತೊಗೊಂಡು ನಾನು ಬೇಗನೆ ಬಂದೆ. ಆ ಶಾಪಲ್ಲಿದ್ವು. ಸಂಜೆ ಟೈಮ್ಗೆ ನಮ್ಮಮ್ಮ ನಮ್ಮ ಅತ್ತಿಗೆ ಕೂಡ ಶಾಪಿಗೆ ಬಂದರು. ಅವರು ತೆಪ್ಪೋತ್ಸವ ನೋಡಿಕೊಂಡು ದೇವರು ಪಲ್ಲಕ್ಕಿಲಿ ಬರೋದನ್ನ ನೋಡ್ತಾಯಿದ್ರು. ನಾವು ಶಾಪಲ್ಲಿದ್ವು. 6:30 ಅಷ್ಟೊತ್ತಿಗೆ ದೇವರು ಪಲ್ಲಕ್ಕಿ ಉತ್ಸವ ಬಂತು. ಅದನ್ನು ನೋಡಿಕೊಂಡು ನಾನು, ಅಮ್ಮ, ಅತ್ತಿಗೆ ಮನೆ ಕಡೆಗೆ ಬಂದ್ವು. ಸೊ ನನ್ನ ಈ ದಿನದ ದಿನಚರಿ ಈ ರೀತಿ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.